ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2024 ಅಂಗವಾಗಿ ಅಕ್ಕಪಡೆ ವತಿಯಿಂದ ಮಹಿಳಾ ಸಬಲೀಕರಣ ಮತ್ತು ರಸ್ತೆ ಸುರಕ್ಷತೆ ಅರಿವು ಮೂಡಿಸಲು ಜಿಲ್ಲೆಯಾದ್ಯಂತ ಬೈಕ್ ಜಾಥಾ ಚಾಲನೆ ನೀಡಲಾಗುತ್ತಿದ್ದು, ಬೀದರ್ ಜಿಲ್ಲಾ ಪೊಲೀಸ್ನ ವಿಶೇಷ ಮಹಿಳಾ ಘಟಕವಾದ ಹೆಮ್ಮೆಯ ಅಕ್ಕಪಡೆ ಶ್ರೀಮತಿ ಸುವರ್ಣ PSI ಅವರ ನೇತೃತ್ವದಲ್ಲಿ ಜಿಲ್ಲೆಯ ಬೀದರ್ ರೋಟರಿ ಕ್ಲಬ್ ಅವರ ಸಹಯೋಗದೊಂದಿಗೆ ಬೀದರ್ನ ಹೆಣ್ಣು ಮಗು ವೃತ್ತದಿಂದ ಮಹಿಳಾ ಸಬಲೀಕರಣ ಮತ್ತು ರಸ್ತೆ ಸುರಕ್ಷತೆ ಕುರಿತು ಅರಿವು ಮೂಡಿಸುವ ಸಲುವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2024ರ ಇನ್ಸ್ಪೈರ್ ಅಂಡ್ ಇನ್ಕ್ಲೂಷನ್ ಅಂದರೆ ಸ್ಫೂರ್ತಿ ಮತ್ತು ಸೇರ್ಪಡೆ ಒಂದು ಘೋಷವಾಕ್ಯದೊಂದಿಗೆ ಜಿಲ್ಲೆಯ 14% ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಅವರು ಜಿಲ್ಲೆಯಲ್ಲಿರುವ ಎಲ್ಲಾ ಮಹಿಳೆಯರ ಸ್ಫೂರ್ತಿಯಾಗಿ ಈ ಒಂದು ಬೈಕ್ ಜಾಥಾಗೆ ಚಾಲನೆಯನ್ನು ನೀಡಲಾಯಿತು. ಈ ಕುರಿತಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಚನ್ನಬಸವಣ್ಣ SL ಅವರು ಮಾತನಾಡಿ, ಜಿಲ್ಲೆಯ 14% ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಜಿಲ್ಲೆಯಲ್ಲಿರುವ ಎಲ್ಲಾ ಮಹಿಳೆಯರ ಸ್ಫೂರ್ತಿಯಾಗಿ ಈ ಬಾರಿಯ ಮಹಿಳಾ ದಿನಾಚರಣೆ ವಿಶೇಷ ಬಣ್ಣಗಳಾದ ನೇರಳೆ, ನ್ಯಾಯ ಮತ್ತು ಘನತೆ, ಹಸಿರು ಭರವಸೆ, ಬಿಳಿ ಪರಿಶುದ್ಧತೆ ಪ್ರತೀಕದಂತೆ ದಿನಾಂಕ 5, 6 ಮತ್ತು 8 ಮಾರ್ಚ್ ವರೆಗೆ ಜಿಲ್ಲೆಯಾದ್ಯಂತ 3 ದಿವಸಗಳ ಕಾಲ ಬೈಕ್ ಜಾಥಾವನ್ನು ಹಮ್ಮಿಕೊಂಡಿದ್ದು, ದಿನಾಂಕ 8/3/2024ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಬಂದು ಈ ರ್ಯಾಲಿ ಕೊನೆಗೊಳ್ಳಲಿದೆ ಎಂದು ತಿಳಿಸಿದರು. ಪೊಲೀಸ್ ಇಲಾಖೆಯ ಶ್ರೇಯ ಅಭಿವೃದ್ಧಿಯಲ್ಲಿ ಮಹಿಳಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಕೊಡುಗೆ ಅಪಾರವಾದದ್ದು. ಸಮಾಜದ ದುರ್ಬಲ ವರ್ಗದವರ ಮಹಿಳೆಯರು ಮತ್ತು ಮಕ್ಕಳು ನ್ಯಾಯ ಮತ್ತು ಹಕ್ಕುಗಳನ್ನು ಕಾಪಾಡಲು ಬೀದರ್ ಜಿಲ್ಲಾ ಪೊಲೀಸ್, ಅದರಲ್ಲೂ ನಮ್ಮ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಸದಾ ಶ್ರಮಿಸುತ್ತಿದ್ದಾರೆ. ಈ ರ್ಯಾಲಿ ಚಾಲನೆಗೆ ಸಹಕರಿಸಿದ ರೋಟರಿ ಕ್ಲಬ್ನ ಪದಾಧಿಕಾರಿಗಳಿಗೂ ಒಂದು ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಪ್ರಮುಖರು ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಜಿಲ್ಲೆ ಪೊಲೀಸ್ನ ವಿಶೇಷ ಮಹಿಳಾ ಘಟಕವಾದಂತಹ ಅಕ್ಕಪಡೆ ಹಾಗೂ ರೋಟರಿ ಸಿಲ್ವರ್ ಸ್ಟಾರ್ ಬೀದರ್ ಇವರ ಒಂದು ಸಹಯೋಗದಲ್ಲಿ ಬೀದರ್ ಜಿಲ್ಲೆಯಾದ್ಯಂತ 5, 6 ಮತ್ತು 8 ಮಾರ್ಚ್ರಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಅಕ್ಕಪಡೆ, ನಮ್ಮ ಹೆಮ್ಮೆಯ ಅಕ್ಕಪಡೆ ಏನಿದೆ, ಎಲ್ಲ ಮಹಿಳಾ ಅಧಿಕಾರಿಗಳು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ. ಈ ರ್ಯಾಲಿಯ ಉದ್ದೇಶ ಒಂದು ರೋಡ್ ಸೇಫ್ಟಿ ಬಗ್ಗೆ ಅವೇರ್ನೆಸ್ ಮಾಡುವಂಥದ್ದು, ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸೋದು ಹಾಗೂ ಮಹಿಳೆಯರ ಸಬಲೀಕರಣದ ಬಗ್ಗೆ ಕೂಡ ಏನಂದ್ರೆ ಅರಿವು ಮೂಡಿಸುವಂತಹ ಕೆಲಸವನ್ನ ಇವತ್ತು ಇದ್ದಾರೆ. ಮಹಿಳೆಯರ ಒಂದು ಇನ್ಸ್ಪಿರೇಷನ್ ಅಂತ ನಾವು ಹೇಳಲಿಕ್ಕೆ ಇಲ್ಲಿ ಬಯಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಸಿಲ್ವರ್ ಸ್ಟಾರ್ ರೋಟರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಜೊತೆಗಿದ್ದಾರೆ. ಅವರೆಲ್ಲರ ಸಹಯೋಗ ಸಹಕಾರ ನಮ್ಮ ಅಕ್ಕಪಡೆಗೆ ಬೆನ್ನೆಲುಬು. ಈ ಒಂದು ರ್ಯಾಲಿನಲ್ಲಿ ಒಟ್ಟು 30 ಜನ ವಿಶೇಷ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಳ್ಳುತ್ತಾರೆ. ಜೊತೆಗೆ ಈ ಬಾರಿಯ ಮಾರ್ಚ್ 8ನೇ ತಾರೀಕು ಇರುವಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನ ಅವರು ಬೀದರ್ನ ನಮ್ಮ SP ಆಫೀಸ್ನಲ್ಲಿ ಬಂದು ಈ ಒಂದು ರ್ಯಾಲಿ ಏನಂದ್ರೆ ಕೊನೆಗೊಳ್ಳುತ್ತದೆ. ಅವರಿಗೆ ಬೀದರ್ ಜಿಲ್ಲೆ ಪೊಲೀಸ್ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾಗೂ ನಮ್ಮೆಲ್ಲ ಅಧಿಕಾರಿಗಳ ಪರವಾಗಿ ನಾನು ಹಾಗೂ ಇಲ್ಲಿರುವಂತಹ ತಮ್ಮೆಲ್ಲರ ಪರವಾಗಿ ನಾನು ಶುಭ ಹಾರೈಸ್ತೇನೆ. ಜೊತೆಗೆ ಈ ಒಂದು ಇವೆಂಟ್ನ ಕವರ್ ಮಾಡಲಿಕ್ಕೆ ಬಂದಂತಹ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈ ಬಾರಿಯ ಏನು ವಿಶ್ವ ಮಹಿಳಾ ದಿನಾಚರಣೆ ಇದೆ, ಈ ಬಾರಿಯ ಸ್ಲೋಗನ್ ಏನಿದೆ ಅಂದರೆ ಇನ್ಸ್ಪೈರ್ ಅಂಡ್ ಇನ್ಕ್ಲೂಷನ್ ಅಂತ. ಇನ್ಸ್ಪೈರ್ ಅಂತಂದ್ರೆ ಸ್ಫೂರ್ತಿ ಮಾಡುವಂಥದ್ದು, ಇನ್ಕ್ಲೂಷನ್ ಅಂದ್ರೆ ಒಳಗೊಳ್ಳುವಂಥದ್ದು. ಅಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಮಹಿಳೆಯರು ಸಮವಾಗಿ ಏನು ಉಳಿದವರಿಗೆ ಸ್ಫೂರ್ತಿಯನ್ನು ನೀಡ್ತಾರೆ, ಮತ್ತೆ ಆ ಸ್ಫೂರ್ತಿಯನ್ನು ನೀಡುವುದರ ಜೊತೆಗೆ ತಾವು ಕೂಡ ಸ್ಫೂರ್ತಿಯನ್ನು ಪಡೆದುಕೊಂಡು ಏನು ಒಳ್ಳೆಯ ಕೆಲಸಗಳನ್ನ ಮಾಡ್ತಾರೆ. ಆ ಮಾಡೋದ್ರ ಮೂಲಕ ಸಮಾಜದ ಒಂದು ಭಾಗವಾಗಿ ಇನ್ಕ್ಲೂಡ್ ಆಗಿ ತಮ್ಮನ್ನ ತಾವು ಏನಂತಂದ್ರೆ ಒಳಗೊಳ್ಳುವಿಕೆ ಮೂಲಕ ಇವತ್ತು ತಾವು ಕೂಡ ಸಮಾಜದ ಒಂದು ಬಹುಮುಖ್ಯವಾದಂತಹ ಅಂಗ ಅನ್ನುವಂಥದ್ದನ್ನು ಅವರು ಇಲ್ಲಿ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ನಮ್ಮ ಬೀದರ್ ಜಿಲ್ಲೆ ಪೊಲೀಸ್ನಲ್ಲಿ 14% ಏನಿದೆ ಇವತ್ತು ಮಹಿಳಾ ಅಧಿಕಾರಿಗಳಿದ್ದಾರೆ. ಸೊ 14% ಮಹಿಳಾ ಅಧಿಕಾರಿಗಳು
ಇವತ್ತು ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲ ಮಹಿಳೆಯರ ಒಂದು ಸ್ಫೂರ್ತಿಗೆ ಏನಂದ್ರೆ ಸಿಂಬೋಲ್ ಆಗಿದೆ. ಸೊ ಅದಕ್ಕೋಸ್ಕರ ಈ ಒಂದು ರ್ಯಾಲಿಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ 3 ಏನಂತಂದ್ರೆ ಕಲರ್ಸ್ ಏನಂದ್ರೆ ಬರ್ತದೆ ಈ ಸಾರಿ, ಪರ್ಪಲ್, ಗ್ರೀನ್ ಅಂಡ್ ವೈಟ್ ಅಂತ ಹೇಳಿ. ಪರ್ಪಲ್ ಅಂತಂದ್ರೆ ಜಸ್ಟಿಸ್, ಆಮೇಲೆ ಯಾವ ಕಾಸ್ಗೋಸ್ಕರ ಅವ್ರು ಕೆಲಸ ಮಾಡ್ತಾ ಇದಾರೆ ಅದನ್ನ ಸಿಂಬಲೈಸ್ ಮಾಡ್ತದೆ. ಜೊತೆಗೆ ಗ್ರೀನ್ ಅಂತಂದ್ರೆ ಪ್ರೋಗ್ರೆಸ್ ಅಥವಾ ಹೋಪ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಭರವಸೆ ಅನ್ನುವಂಥದ್ದು. ಮತ್ತೆ ವೈಟ್ ಅನ್ನುವಂಥದ್ದು ಪ್ಯೂರಿಟಿ, ಪರಿಶುದ್ಧತೆ. ಸೊ ಇದು 3 ಏನಂತಂದ್ರೆ ಈ ಬಾರಿಯ ವಿಶೇಷವಾದಂತಹ ಮಹಿಳಾ ದಿನಾಚರಣೆಯ 3 ಏನು ಕಲರ್ಸ್ ಇದೆ, ಟ್ರೈ ಕಲರ್ಸ್, ಅದನ್ನ ಇವತ್ತು ಅವರು ಇಲ್ಲಿ ಧರಿಸಿಬಿಟ್ಟು ಏನಂದ್ರೆ ಹೋಗ್ತಾ ಇದ್ದಾರೆ. ಜೊತೆಗೆ ಈ ಒಂದು ರ್ಯಾಲಿಗೋಸ್ಕರ ನಮಗೆ ಸಪೋರ್ಟ್ ಮಾಡಿರುವಂತಹ ರೋಟರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ಓಡಾಡಿಕೊಂಡು ರೋಡ್ ಸೇಫ್ಟಿ ಬಗ್ಗೆ ಮತ್ತೆ ವಿಮೆನ್ ಪವರ್, ವಿಮೆನ್ ಸ್ಟ್ರೆಂತ್ ಅಂಡ್ ಅವೇರ್ನೆಸ್ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಸೊ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್ ಅಂಡ್ ಆಲ್ ದಿ ಬೆಸ್ಟ್ ಟು ದೆಮ್ ಫ್ರಮ್ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ and Rotary Clubs of Bidar and the entire Bidar. A huge round of applause to SP sir for taking such a great initiative. Ishtodu initiative tagondu. I think this is one of a kind program. Now yellow nodilla that women police ಇಷ್ಟು ಮುಂದೆ ಬಂದು ಒಂದು ಅವೇರ್ನೆಸ್ ಕ್ಯಾಂಪ್ ಮಾಡ್ತಿದ್ದಾರೆ. ಎಲ್ಲರೂ ನಾವು ಯಾರ್ಯಾರಿಗೂ ಹೇಳಿದ್ವಿ ನಾವು ನಾಳೆ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದರೆ ಎಲ್ರದ್ದು ಒಂದು ಕ್ವಶನ್ ಏನಿತ್ತಂದರೆ ಹೆಣ್ಮಕ್ಳು ಮಾಡ್ತಿದ್ದಾರೆ, ಲೇಡಿ ಪೊಲೀಸ್ ಮಾಡ್ತಿದ್ದಾರೆ. ಸೊ ಇಟ್ ಇಸ್ ಅ ಗ್ರೇಟ್ ಇನಿಷಿಯೇಟಿವ್ ದಟ್ ಯು ಟೇಕನ್ ಸರ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದ ಲೇಡಿ police who are involved in this. I, as being the secretary of Rotary Club of Bidar Silver Star, want to congratulate and want to wish all these brave ladies very good luck. ಈ ಥರನೇ ಇವರಿಂದ ಸರ್ ಹೇಳಿದ ಥರ ನಾವು ಇನ್ಸ್ಪಿರೇಷನ್ ತಗೊಂಡು ಸ್ಫೂರ್ತಿ ತಗೊಂಡು ನಾವು ಒಳ್ಳೆ ಕಾರ್ಯ ಮಾಡೋಣ. ಒಳ್ಳೆ ರೋಡ್ ಸೇಫ್ಟಿ ಆಗಲಿ ಏನೇ ಆಗಲಿ, ಆಸ್ ಇಟ್ ಈಸ್ ಹ್ಯಾಪನಿಂಗ್ ಆನ್ ವಿಮೆನ್ಸ್ ಡೇ, ಲೆಟ್ ಇಸ್ ಆಲ್ ಕೀಪ್ ದಿಸ್ ಮೋಟೋ, ಲೆಟ್ ಆಲ್ ವಿಮೆನ್ ಬಿ ಮೋರ್ empowered, let us be involved and let us make it a happy society. Idildene let us be good citizens first and let us create a beautiful place for women to be included in this. Idilli nan maat mugustini. Thank you. SP ಸಾಹೇಬರು ಈ ಒಂದು ಅಕ್ಕಪಡೆ ವತಿಯಿಂದ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಮಹಿಳಾ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಈ ಒಂದು ಒಳ್ಳೆಯ ಒಂದು ಅಪರ್ಚುನಿಟಿ ಅಂತ ಹೇಳ್ಬೋದು. ನಮಗೆ ಧೈರ್ಯ ತುಂಬೋದಲ್ಲದೆ ಇನ್ನೂ ಬೀದರ್ ಡಿಸ್ಟಿಕ್ಕಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಇರ್ತಾರಲ್ಲ ಅವರಿಗೂ ಒಂದು ಧೈರ್ಯ ತುಂಬುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಜೊತೆಗೆ ಜನರಿಗೂ ಕೂಡ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಈ ಒಂದು ಅವಕಾಶವನ್ನು ಒಳ್ಳೆಯ ರೀತಿಯಿಂದ ನಾವು ನಡೆಸ್ಕೊಂಡು ಹೋಗ್ತೀವಂತ ಸರ್ ಅವರಿಗೆ ಒಂದು ನಾವು ಉತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಒಂದು ಯಶಸ್ವಿಯುತ ಒಂದು ಬೈಕ್ ರ್ಯಾಲಿಯನ್ನು ಮಾಡಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀವಿ. ಈ ಒಂದು ಸ್ಟಾರ್ಟಿಂಗ್ ಏನಿದೆ ಇದು ಕೂಡ ಕೊನೆವರೆಗೂ 3 ದಿವಸದವರೆಗೂ ಇದೇ ಉತ್ಸಾಹ ಇರಲಿ ಅಂತ ನಮ್ಮ ಅಕ್ಕಪಡೆಯ ಎಲ್ಲ ಸಿಬ್ಬಂದಿವರೆಗೂ ನಾನು ಒಂದು ಸಪೋರ್ಟವಾಗಿ ಮತ್ತು ಅವರಿಗೆ ಧೈರ್ಯ ತುಂಬುತ್ತಾ ಸಹ ಕಡೆಯಿಂದ ಹಾಗೂ ಎಲ್ಲ ಬೀದರ್ ಡಿಸ್ಟಿಕ್ ಪೊಲೀಸ್ ಅಧಿಕಾರಿಯವರು ನಮಗೆ ಸಹಕಾರ ಮಾಡ್ತಿದ್ದಾರೆ. ಒಂದು ಮಹಿಳೆಯರಿಗೆ ಒಂದು ಉತ್ತೇಜನವನ್ನು ನೀಡ್ತಿದ್ದಾರೆ. ಇದ್ರ ಮೂಲಕ ನಾವು ಜನರಲ್ಲಿಯೂ ಕೂಡ ಮಹಿಳೆಯರಿಗೂ ಕೂಡ ಒಂದು ಉತ್ತೇಜನ ನೀಡ್ತಾ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡ್ತಾ ಯಶಸ್ವಿತವಾಗಿ ತಗೊಂಡು ಬರ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ರಿಗೂ. 15 ಮಾರ್ಚ್ ಉಂಟು. ಅದರ ಅಂಗವಾಗಿ ನಮ್ಮ SP ಸಾಹೇಬರು ಬೀದರ್ನಲ್ಲಿ ಒಂದು ನೂತನವಾದಂಥ ಈ ಒಂದು ಚಟುವಟಿಕೆಯನ್ನು ಪ್ರಾರಂಭಿಸಿದ್ದಾರೆ. ಎಲ್ಲ ಮಹಿಳಾ ಪೊಲೀಸ್ ಅಧಿಕಾರಿಗಳು ಜಿಲ್ಲೆಯಾದ್ಯಂತ ಈ ಒಂದು ಬೈಕ್ ರ್ಯಾಲಿಯ ಮೂಲಕ ಏನು ರೋಡ್ ಸೇಫ್ಟಿ ಹಾಗೂ ಮಹಿಳಾ ಸಬಲೀಕರಣದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಅದು ಎಲ್ಲ ಇಡೀ ಮಹಿಳೆಯರಿಗೇ ಒಂದು ಶಕ್ತಿ ತುಂಬುವಂಥ ಕೆಲಸ ಆಗಿದೆ. ನನಗನ್ನಿಸ್ತದೆ ಇಡೀ ರಾಜ್ಯದಲ್ಲಿಯೇ ಯಾವ ಒಂದು SP ಕೂಡ ಇಂತಹ ಒಂದು ರೀತಿಯ ಒಂದು ಐಡಿಯಾ ತಂದಿಲ್ಲ. ಇದಕ್ಕಾಗಿ ರೋಟರಿ ವತಿಯಿಂದ SP ಸಾಹೇಬರಿಗೆ ಮೊಟ್ಟ ಮೊದಲು ತುಂಬ ಹೃದಯದ ನಾವು ಅವರಿಗೆ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ನಿಜಕ್ಕೂ ಮಹಿಳೆಯರು ಈ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಅವರು ಮುಂಚೂಣಿಯಲ್ಲಿದ್ದಾರೆ. ಆದರೂ
ಇನ್ನೂ ನಾವು ಮಹಿಳೆಯರಿಗೆ ಆ ಒಂದು ಸಮಾನವಾದ ಒಂದು ಸ್ಥಾನವನ್ನು ಕೊಡ್ತಾ ಇಲ್ಲ, ಫ್ರೀಡಮನ್ನು ಕೊಡ್ತಾ ಇಲ್ಲ. ಎಸ್ ಪಿ ಸಾಹೇಬರು ಈ ಒಂದು ಬೈಕ್ ರ್ಯಾಲಿ ನಿಜಕ್ಕೂ ಇದು ಎಲ್ಲರಿಗೂ ಧೈರ್ಯ ಒಂದು ಸ್ಫೂರ್ತಿ ಕೊಡುವಂಥದ್ದು. ಇನ್ನೂ ನಾವು ಮಹಿಳೆಯರು ರಾತ್ರಿ ಓಡಾಡಬೇಕಾದ್ರೆ ಹೆದರ್ತೀವಿ. ಇಷ್ಟೆಲ್ಲ ಸೇಫ್ಟಿ ಇದ್ರೂ ಕೂಡ ಒಂದು ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಇದು ಇದೆ. ಆದರೆ ಇವತ್ತು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳುವ ಮೂಲಕ ಒಂದು ಒಂದು ಸ್ವಾತಂತ್ರ್ಯಕ್ಕೆ ಮುನ್ನುಡಿ ಹಾಡಿರುವಂಥ ಎಸ್ ಪಿ ಸಾಹೇಬರಿಗೆ ಹಾಗೂ ಈ ಮಹಿಳಾ ಅಕ್ಕಪಡೆಯ ಎಲ್ಲ ನಮ್ಮ ಸಹೋದರಿಯರಿಗೆ ಹಾಗೂ ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ, ಈ ಒಂದು ಇವೆಂಟ್ನಲ್ಲಿ ಭಾಗವಹಿಸಿದ ಪ್ರಚಾರ ಮಾಡಲಿಕ್ಕೆ ಬಂದಂಥ ಎಲ್ಲ ಪತ್ರಿಕಾದವರಿಗೆ ಹಾಗೂ ಎಲ್ಲ ಸದಸ್ಯರ ಯಂಗ್ ರೊಟೇರಿಯನ್ಸ್ಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು.